ಹಲವಾರು ವರ್ಷಗಳ ಹಿಂದಿನ ಮಾತು. ಆಗ ಜನರಿಗೆ ನನ್ನ ಮುಖ ಪರಿಚಯ ಇಷ್ಟೊಂದು ಇರಲಿಲ್ಲ. ಒಂದು ರೀತಿಯಿಂದ ಅದೊಂದು ಒಳ್ಳೆಯ ಕಾಲವೇ. ನಾನು ಎಲ್ಲಿ ಬೇಕಾದರೂ ಹೋಗಬಹುದಿತ್ತು. ಯಾರೂ ನನ್ನಿಂದ ಏನನ್ನೂ ಹೆಚ್ಚಾಗಿ ಬಯಸುತ್ತಿರಲಿಲ್ಲ. ನಾನು ಕೇವಲ ನಾನಾಗಿದ್ದೆ. ಆಗ ತಾನೇ ಇನ್ಫೋಸಿಸ್ ಪ್ರತಿಷ್ಠಾನ ಆರಂಭವಾಗಿತ್ತು. ಅದರ ಮೊದಲ ಯೋಜನೆಯೆಂದರೆ ಶಾಲೆಗೊಂದು ಗ್ರಂಥಾಲಯ. ನಮ್ಮ ಕನ್ನಡ ನಾಡಿನ ಶಾಲಾ ಮಕ್ಕಳಿಗೆ ಓದುವ ಹವ್ಯಾಸ ಬಾಲ್ಯದಲ್ಲಿಯೇ ಬರಲೆಂದು ಮಾಡಿದ ಯೋಜನೆ. ಈ ಪುಸ್ತಕಗಳನ್ನು ಹಳ್ಳಿಯ ಕನ್ನಡ ಶಾಲೆಯ ಮಕ್ಕಳಿಗೆ ಕೊಡುತ್ತೇವೆ. ಕೇವಲ ಓದಿಸುವುದು ಮಾತ್ರ ಶಿಕ್ಷಕರ ಕೆಲಸ. ಇದಕ್ಕೆ ಪ್ರತಿಫಲವಾಗಿ ನಾವು ಏನನ್ನೂ ಅಪೇಕ್ಷಿಸುವುದಿಲ್ಲ. ಓದುವುದು ಒಂದು ಉತ್ತಮ ಹವ್ಯಾಸ. ಇತ್ತೀಚೆಗೆ ಟಿವಿ ಹಾವಳಿಯಿಂದ ಈ ಹವ್ಯಾಸ ಕಡಿಮೆಯಾಗಿದೆ. ಪುಸ್ತಕ ಪ್ರಪಂಚ ಅನುಭವದ ಭಂಡಾರವನ್ನೇ ತೆರೆಯುತ್ತಿದೆ. ಎಲ್ಲರಿಗೂ ಎಲ್ಲ ಅನುಭವಗಳು ಆಗಲು ಸಾಧ್ಯವಿಲ್ಲ. ಮತ್ತೊಬ್ಬರ ಅನುಭವವನ್ನು ತಿಳಿಯಲು ಪುಸ್ತಕ ಓದಿದರೆ ಮಾತ್ರ ಸಾಧ್ಯ. ಬಾಲ್ಯದಲ್ಲಿ ನಾನು ಹಳ್ಳಿಯಲ್ಲಿ ಬೆಳೆದವಳು. ನಮ್ಮ ಹಳ್ಳಿಯ ಗ್ರಂಥಾಲಯವು ಸಣ್ಣದಾಗಿದ್ದು ಬಹಳ ಪುಸ್ತಕ ಇರಲಿಲ್ಲ. ಹೀಗಾಗಿ ನನಗೆ ಯಾವಾಗಲೂ ಹಳ್ಳಿಗಳಲ್ಲಿ ಗ್ರಂಥಾಲಯ ಮಾಡುವ ಆಸೆ. ಅದು ಶಾಲೆಯಲ್ಲಿ ಮಾಡಿದರೆ ಒಳ್ಳೆಯ ಹವ್ಯಾಸ ರೂಢಿಯಾಗುತ್ತದೆ. ಇದಕ್ಕಾಗಿ ಬೇಕಾದಷ್ಟು ಪರಿಶ್ರಮ ಪಡಬೇಕು. ಹಳ್ಳಿ ತಿರುಗಬೇಕು. ಶಿಕ್ಷಕರನ್ನು ಭೇಟಿ ಮಾಡಬೇಕು. ಅವರ ಮನವೊಲಿಸಬೇಕು. ಸರಿಯಾದ ಪುಸ್ತಕ ಹುಡುಕುವುದು, ಅದನ್ನು ತಲುಪಿಸುವುದು, ಮಕ್ಕಳು ಓದುತ್ತಾರೋ ಇಲ್ಲವೋ ನೋಡುವುದು, ಶಿಕ್ಷಕರಿಗೆ ಅದನ್ನು ನೋಡಿಕೊಳ್ಳಲು ವಿನಂತಿಸುವುದು, ಹಳೆಯದಾದ ಪುಸ್ತಕಗಳನ್ನು ಹೊಸ ಪುಸ್ತಕದಿಂದ ಬದಲಾವಣೆ ಮಾಡುವುದು. ಹೀಗೆ ಇದೊಂದು ನಿರಂತರ ಯೋಜನೆ. ಈಗ ಈ ಯೋಜನೆಯ ಅಡಿಯಲ್ಲಿ 10,000 ಗ್ರಂಥಾಲಯವನ್ನು ನಾವು ಸ್ಥಾಪಿಸಿದ್ದೇವೆ. ಇದಕ್ಕಾಗಿ ಸುಮಾರು 4 ಕೋಟಿ ರೂಪಾಯಿ ವೆಚ್ಚದ ಕನ್ನಡ ಪುಸ್ತಕಗಳನ್ನು 7 ವರ್ಷಗಳಲ್ಲಿ ಕೊಂಡಿದ್ದೇವೆ. ಆದರೆ ನಾನು ಹೇಳುವ ಕತೆ 6 ವರ್ಷಗಳ ಹಿಂದಿನದು. ಆಗ ತಾನೇ ಆರಂಭಿಸಿದ ಯೋಜನೆ. ನನಗೂ ಅನುಭವವಿರಲಿಲ್ಲ. ನಮ್ಮ ಕಚೇರಿ ಒಂದು ದೊಡ್ಡ ಇನ್ಫೋಸಿಸ್ ಕಟ್ಟಡದಲ್ಲಿ ಒಂದು ಚಿಕ್ಕ ಕೋಣೆ ಮಾತ್ರ. ಆಗ ಬೇರೆ ಯಾವ ಸಿಬ್ಬಂದಿ ವರ್ಗ ಇರಲಿಲ್ಲ. ನಮ್ಮ ಅನುದಾನವೂ ತೀರಾ ಕಡಿಮೆಯಾಗಿತ್ತು. ಬೇಸಿಗೆ ಮುಗಿಯುವ, ಮಳೆಗಾಲ ಆರಂಭವಾಗುವ ದಿನಗಳು. ಬೆಂಗಳೂರಿನಲ್ಲಿ ಮುಂಚಿನಂತೆ ಇರದೆ ಸೆಕೆ ಕುದಿಸುತ್ತಿತ್ತು. ನಾನು ಊಟ ಕಾಟನ್ ಸೀರೆ ಬೆವರಿನಿಂದ ತೊಯ್ದು ತಪ್ಪಡಿಯಾಗಿತ್ತು. ನಾನು ಮುಂಜಾನೆಯ 10ರ ಸಮಯದಲ್ಲಿ ಒಬ್ಬಳೇ ಕುಳಿತು ಕನ್ನಡ ಪುಸ್ತಕಗಳನ್ನು ಓದುತ್ತಿದ್ದೆ. ಗ್ರಂಥಾಲಯಕ್ಕೆ ಪುಸ್ತಕ ಹಾಕುವ ಮುನ್ನ ಎಲ್ಲಾ ಪುಸ್ತಕಗಳನ್ನು ಓದಿ ಅದನ್ನು ಹಾಕಬೇಕೋ ಬೇಡವೋ ವಿಚಾರ ಮಾಡಿ ನಂತರ ಹಾಕುತ್ತೇವೆ. ಅಷ್ಟರಲ್ಲಿ ಬಾಗಿಲ ಶಬ್ದವಾಯಿತು. ತಲೆ ಎತ್ತಿ ನೋಡಿದಾಗ 50 ದಾಟಿದ, ಖಾದಿ ಬಟ್ಟೆ ಧರಿಸಿದ, ಹೆಗಲಿನಲ್ಲಿ ಚೀಲ ಹಾಕಿದ ಕನ್ನಡಕಧಾರಿಯೊಬ್ಬ ಬಂದರು. ನಾನು ಸೌಜನ್ಯದಿಂದ ಬನ್ನಿ ಅನ್ನುವ ಮೊದಲೇ ಬಂದು ನನ್ನ ಎದುರಿಗೆ ಇರುವ ಕುರ್ಚಿಯ ಮೇಲೆ ಕುಳಿತರು. ಅವರ ಕೈಯಲ್ಲಿ ಒಂದು ರಟ್ಟಿನ ಪೆಟ್ಟಿಗೆ ಇದ್ದಿತು. ಸ್ವಲ್ಪ ಎಸಿ ಜಾಸ್ತಿ ಮಾಡಮ್ಮ, ತುಂಬಾ ಸೆಕೆ ಎಂದು ಹೇಳಿದರು. ನಾನು ಎಸಿ ಹೆಚ್ಚಿಸಿದೆ. ನನ್ನ ಪರಿಚಯ ಮಾಡಿಕೊಳ್ಳಬೇಕು ಅನ್ನುವುದರಲ್ಲಿಯೇ ಆ ವ್ಯಕ್ತಿ, ನೀವು ಈ ಕಚೇರಿಯ ಸಿಬ್ಬಂದಿ ಅಲ್ಲವೇ? ನಿಮ್ಮ ಮೇಡಮ್ ಇನ್ನೂ ಬಂದಿಲ್ಲವೇ ಎಂದರು. ಅವರು ಯಾಕೆ ಹೀಗೆ ಮಾತನಾಡುತ್ತಾರೆ ನನಗೆ ತಿಳಿಯಲಿಲ್ಲ. ಮೇಡಮ್ ಅಂದ್ರೆ ಯಾರು ಗೊತ್ತಾಗಲಿಲ್ಲ. ಅಂದರೆ ನೀವು ಯಾರ ಬಗ್ಗೆ ಕೇಳುತ್ತಿದ್ದೀರಿ? ಸುಧಾಮೂರ್ತಿಯವರ ಬಗ್ಗೆಯಾ ಎಂದು ಸ್ವಲ್ಪ ತಮಾಷೆಯಿಂದ ಕೇಳಿದೆ. ಅವರಿಗೆ ಹುಸಿ ಕೋಪ ಬಂದಿತು. ನೀವು ಅವರ ಸೆಕ್ರೆಟರಿಯಾಗಿ ನಿಮ್ಮ ಮೇಡಮ್ ಸುಧಾಮೂರ್ತಿ ಎನ್ನುವುದು ಗೊತ್ತಿಲ್ಲವೇ ಎಂದರು. ನನಗೀಗ ಎಲ್ಲವೂ ಅರ್ಥವಾಯಿತು. ಅವರು ನನ್ನನ್ನು ನನ್ನ ಸೆಕ್ರೆಟರಿ ಎಂದು ತಿಳಿದುಕೊಂಡಿದ್ದಾರೆ. ನನಗೆ ಒಂದು ಮೋಜೆ ಅನಿಸಿತು. ಪ್ರಾಯಶಃ ಯಾರೂ ಸಿಬ್ಬಂದಿ ಇಲ್ಲದ ನೀರಸ ಕಚೇರಿ, ಅದರಲ್ಲಿಯೂ ಕಾಟನ್ ಸೀರೆ ಉಟ್ಟ ನನ್ನನ್ನು ನೋಡಿ ಹಾಗೆನಿಸಿದ್ದರೂ ಅಚ್ಚರಿ ಇಲ್ಲ. ನನಗೂ ಒಬ್ಬಳೇ ಇದ್ದು ಬೇಸರವಾಗಿತ್ತು. ಸರಿ, ನಾನು ಯಾರೆಂದು ತೋರಿಸಿಕೊಳ್ಳುವುದು ಬೇಡ, ನೋಡೋಣ ಮುಂದೆ ಏನಾಗುತ್ತದೆ ಎಂದುಕೊಂಡೆ. ಹೌದು, ನಾನು ಅವರ ಸೆಕ್ರೆಟರಿ. ತಾವು ಯಾರು? ನಾನೇ ಅವರ ಬಾಲ್ಯ ಸ್ನೇಹಿತ. ಹೌದೇ? ನನಗೆ ತಿಳಿಯದ ಈ ಬಾಲ್ಯ ಸ್ನೇಹಿತನು ಯಾರು? ನಿನಗೆ ಗೊತ್ತಿಲ್ಲ. ನಾನು ಅವರು 5 ವರ್ಷದ ವಯಸ್ಸಿನಿಂದ ಸ್ನೇಹಿತರು. ನಿಮ್ಮ ಊರು? ಬೆಂಗಳೂರು. ನಮ್ಮ ಮೇಡಮ್ ಹುಬ್ಬಳ್ಳಿಯವರು ಅಲ್ವಾ? ನಿನ್ಗೇನ್ ಗೊತ್ತಮ್ಮ ಅವರ ಬಾಲ್ಯದ ಬಗ್ಗೆ? ನೀನು ಈಗ ಬಂದ ಸೆಕ್ರೆಟರಿ. ಅವರ ಚಿಕ್ಕಮ್ಮ ಬೆಂಗಳೂರಿನಲ್ಲಿ ನಮ್ಮ ಮನೆಯ ಪಕ್ಕದಲ್ಲಿಯೇ ಇದ್ದರು. ಹೀಗಾಗಿ ಅವರು ಪ್ರತಿ ವರ್ಷ ರಜೆಗೆ ಇಲ್ಲಿ ಬರುತ್ತಿದ್ದರು. ಬಂದರೆ ನಮ್ಮ ಮನೆಯಲ್ಲಿಯೇ ಅವರ ಊಟ ತಿಂಡಿ. ಕೇವಲ ಮಲಗಲು ಮಾತ್ರ ಅವರ ಚಿಕ್ಕಮ್ಮನ ಮನೆಗೆ. ಹೀಗಾಗಿ ನಾನು ಅವರ ಚಿಕ್ಕಮ್ಮನ ಮಗನಿಗಿಂತ ಹೆಚ್ಚು ಸ್ನೇಹಿತನಾದೆ. ನನ್ನ ಯಾವುದೇ ಬಳಗ ತುಂಗಭದ್ರೆಯನ್ನು ದಾಟಿ ಆಗ ಬೆಂಗಳೂರಿನಲ್ಲಿ ಇರಲಿಲ್ಲ. ನನ್ನ ಬಳಗವೆಲ್ಲ ಧಾರವಾಡ, ವಿಜಾಪುರ, ಬೆಳಗಾವಿ ಜಿಲ್ಲೆಯಲ್ಲಿ ಇದ್ದವು. ಅಲ್ಲದೆ ನನಗೆ ಚಿಕ್ಕಮ್ಮನೇ ಇರಲಿಲ್ಲ. ನನಗೆ ಅರಿಯದ ಚಿಕ್ಕಮ್ಮ ಯಾರು ಗೊತ್ತಾಗಲಿಲ್ಲ. ಅಲ್ಲದೆ 5 ವರ್ಷದಿಂದ ನಾನು ಡಿಗ್ರಿ ಮುಗಿದು ಕೆಲಸಕ್ಕೆ ಹೋಗುವವರೆಗೂ ನನ್ನ ರಜೆಯನ್ನು ಈಗಿನ ಹಾವೇರಿ ಜಿಲ್ಲೆಯಲ್ಲಿರುವ ಶಿಗ್ಗಾವಿಯಲ್ಲಿ ನನ್ನ ಅಜ್ಜ ಅಜ್ಜಿಯರ ಜೊತೆಯಲ್ಲಿಯೇ ಕಳೆದಿದ್ದೇನೆ. ಬೆಂಗಳೂರು ನೋಡಿದ್ದು ನನಗೆ 22 ವರ್ಷವಾದಾಗ, ಹೆಚ್ಚಿನ ವ್ಯಾಸಂಗಕ್ಕೆಂದು ಬಂದಾಗ. ಆದರೆ ಮುಂದೆಯೂ ನೀವು ಸ್ನೇಹಿತರಾಗಿ ಹೇಗೆ ಉಳಿದಿರಿ? ನಿಮ್ಮ ಬಾಸ್ನ ವೈಯಕ್ತಿಕ ಜೀವನದ ಬಗ್ಗೆ ಈ ತರಹದ ಕುತೂಹಲ ಇರಬಾರದು. ಇರಲಿ, ಆದರೂ ಹೇಳುತ್ತೇನೆ. ಆ ಮಾತುಗಾರ ಮುಂದುವರೆದ.
ಅವಳು ನನ್ನ ಮೇಲೆ ಎಂತ ವಿಶ್ವಾಸ ಇಟ್ಟಿದ್ದಳು ಅಂದ್ರೆ ನನ್ನ ಅಭಿಪ್ರಾಯ ಇಲ್ಲದೆ ಯಾವುದೇ ಕೆಲಸ ಮಾಡುತ್ತಿರಲಿಲ್ಲ. ಅದಕ್ಕಾಗಿ ಸ್ವತಃ ಬೆಂಗಳೂರಿಗೆ ಬಂದು ನನ್ನ ಅಭಿಪ್ರಾಯ ಕೇಳಿ ಮುಂದುವರಿಯುತ್ತಿದ್ದಳು. ಹೌದೇ? ಹೌದು. ನಾರಾಯಣಮೂರ್ತಿಯನ್ನು ಮದುವೆಯಾಗಬೇಕಾದಾಗ ನಾನೇ ಹುಡುಗ ಚೆನ್ನಾಗಿದ್ದಾನೆ ಆಗುವೆಂದೆ. ಹೌದೇ? ಅದು ನನಗೆ ಗೊತ್ತಿರಲಿಲ್ಲ. ಯಾರೋ ಅಂದದ್ದು ನೆನಪು, ಮೇಡಮ್ ರವರದ್ದು ಅರೇಂಜ್ಡ್ ಮ್ಯಾರೇಜ್ ಅಲ್ಲ ಅಂತ. ಯಾರು ಹೇಳಿದರು? ನಾನೇ ಅವರ ಜಾತಕ ಒಯ್ದು ತೋರಿಸಿದೆ. ಅದು ಕೂಡಿ ಬಂದ ಮೇಲೆ ಛತ್ರ ಗೊತ್ತು ಮಾಡಲು ನಾನೇ ಅಡ್ವಾನ್ಸ್ ಕೊಟ್ಟೆ. ಮೇಡಮ್ ಎಂತವರು? ನನ್ನ ಬಾಸ್ ಆಗಿದ್ದರಿಂದ ನನಗೆ ಅವರ ಬಗ್ಗೆ ಏನೂ ಗೊತ್ತಿಲ್ಲ. ಅವಳೇ ಮಾತೇ ಆಡುತ್ತಿರಲಿಲ್ಲ, ಬಹಳ ಸಂಕೋಚ. ನಾರಾಯಣಮೂರ್ತಿ ಬಹಳ ಮಾತು, ಹೀಗಾಗಿ ಮೂರ್ತಿ ಸಹಿತ ನನಗೆ ಮೊರೆ ಹೋಗುತ್ತಿದ್ದರು. ಅದೆಲ್ಲ ಪುರಾಣ ಏಕೆ? ನಿನ್ನೆ ಅವಳು ಫೋನ್ ಮಾಡಿ ನನ್ನ ಪುಸ್ತಕ, ಅದು ಮಕ್ಕಳಿಗಾಗಿ ಬರೆದದ್ದು, ನೀವು ನನ್ನ ಪ್ರಾಜೆಕ್ಟ್ಗೆ ಕೊಡಲೇಬೇಕು, ಕೊನೆ ಪಕ್ಷ 500 ಪುಸ್ತಕಗಳಾದರೂ ಬೇಕು ಅಂದಿದ್ದಕ್ಕೆ ನಾನು ಎಲ್ಲಾ ಕೆಲಸ ಬಿಟ್ಟು ಬಂದೆ. ಇದು ಈ ಬಾಕ್ಸ್ ನಲ್ಲಿ 500 ಪುಸ್ತಕ ಇದೆ, ಅದರ ಬಿಲ್ ಇದೆ, ಬೇಗನೆ ಚೆಕ್ ಬರೆದು ಬಿಡು. ನಾನು ಕೂಡಲೇ ಸಾಹಿತ್ಯ ಪರಿಷತ್ತಿಗೆ ಹೋಗಬೇಕು. ನನಗೆ ಅಲ್ಲಿ ಇಂದು ಸನ್ಮಾನವಿದೆ. ಇತಿಹಾಸದ ಬಗ್ಗೆ ನನಗೆ ಅಚ್ಚರಿಯಾಯಿತು. ನನ್ನದು ಮೂರ್ತಿಯದು ಪ್ರೇಮ ವಿವಾಹ. ನಮ್ಮಿಬ್ಬರ ಜಾತಕ ಯಾರಿಗೂ ತೋರಿಸಲಿಲ್ಲ. ನಮ್ಮ ಮದುವೆ ಛತ್ರದಲ್ಲಿ ಆಗಿಲ್ಲ. ಮೂರ್ತಿ ಬಹಳ ಸಂಕೋಚ ಸ್ವಭಾವದವರು, ನಾನೇ ಹೆಚ್ಚು ಮಾತುಗಾತಿ. ನಮ್ಮ ಮದುವೆಗೆ ನಮ್ಮ ತಾಯಿ ತಂದೆಯರ ಹೊರತು ಬೇರೆ ಯಾರ ಅಪ್ಪಣೆಯನ್ನೂ ನಾವು ಪಡೆದಿಲ್ಲ. ಮದುವೆಗೆ ನಾವು ಹೊರಗಿನವರನ್ನು ಕರೆದಿರಲಿಲ್ಲ ಕೂಡ. ಆದರೂ ನನಗೆ ನಾಟಕ ಮುಂದುವರಿಸಬೇಕೆನಿಸಿತು. ನೀವು ಇನ್ಫೋಸಿಸ್ ಕಟ್ಟಬೇಕಾದರೆ ಅವರಿಗೆ ಸಹಾಯ ಮಾಡಿದ್ದೀರಾ? ನಾನು ಸಹಾಯ ಮಾಡದಿದ್ದರೆ ಇಂದು ಇನ್ಫೋಸಿಸ್ ಇರುತ್ತಲೇ ಇರಲಿಲ್ಲ. ಮೊದಲು ಸುಧಾ ಇನ್ಫೋಸಿಸ್ ಕಂಪನಿ ಬೇಡವೆಂದಳು. ನಾನೇ ಅವಳಿಗೆ ನಾರಾಯಣಮೂರ್ತಿ ಒಳ್ಳೆಯ ಹುಡುಗ, ಏನೋ ಕಟ್ಟಬೇಕೆನ್ನುತ್ತಾರೆ, ನೀನು ಬೇಡವೆನ್ನಬೇಡ. ಸುಧಾ MA ಓದಿದ್ದಾಳೆ. ಆದುದರಿಂದ ಅವಳಿಗೆ ಯಾವುದೇ ಟೆಕ್ನಾಲಜಿ ಅರ್ಥವಾಗುತ್ತಿರಲಿಲ್ಲ. ಆದುದರಿಂದ ನಾನೇ ಅವಳನ್ನು ಒಪ್ಪಿಸಬೇಕಾಯಿತು. ಇಷ್ಟರೊಳಗೆ ನನ್ನ ತಾಳ್ಮೆ ಹದ್ದು ಮೀರಿತ್ತು. ಇಂದು ಸುಪ್ರಸಿದ್ಧವಾಗಿರುವ ಇನ್ಫೋಸಿಸ್ನ ಹಲ್ಲು ಬರುವ ಪರಿಸ್ಥಿತಿಯ ಮತ್ತು ಕಠಿಣ ಪರಿಸ್ಥಿತಿಯಲ್ಲಿದ್ದಾಗ ನಾನು ಸದಾಕಾಲ ಅದಕ್ಕೆ ಬೆಂಬಲವಾಗಿದ್ದೆ. ನನ್ನ ತಾಳ್ಮೆ ಮುಗಿದು ನಾನು ಕೋಪದ ವಲಯದಲ್ಲಿ ಪ್ರವೇಶಿಸಿದೆ. ಅವನೆಡೆ ನೋಡುತ್ತಾ ಕಠಿಣವಾಗಿ, ಮಾನ್ಯರೇ, ಸುಳ್ಳಿಗೂ ಒಂದು ಮಿತಿ ಇದೆ. ಬೇಕು ಕಣ್ಣು ಮುಚ್ಚಿ ಹಾಲು ಕುಡಿದರೆ ಜಗತ್ತಿಗೆ ತಿಳಿಯದೆ. ನೀವು ಹೇಳಿದ್ದು ಪ್ರತಿಯೊಂದು ಸುಳ್ಳು. ನಾನೇ ಸುಧಾಮೂರ್ತಿ, ನಾರಾಯಣಮೂರ್ತಿಯವರ ಪತ್ನಿ. ನನ್ನ ಊರು ಯಾವ ಕಾಲದಲ್ಲಿಯೂ ಹುಬ್ಬಳ್ಳಿಯೇ. ನಾನು ವೃತ್ತಿಯಿಂದ ಆದ್ದರಿಂದಲೇ ನಾರಾಯಣಮೂರ್ತಿಯವರಿಗೆ ಇನ್ಫೋಸಿಸ್ ಕಟ್ಟಲು ಸುಲಭವಾಯಿತು. ನಿಮ್ಮನ್ನು ನಾವು ಮೊದಲ ಬಾರಿಗೆ ನೋಡುತ್ತಿದ್ದೇನೆ. ನನ್ನ ಹಾಗೂ ಮೂರ್ತಿಯವರ ಬಗ್ಗೆ ನೀವು ಯಾವ ಧೈರ್ಯದಿಂದ ಸುಳ್ಳನ್ನು ಹೇಳುತ್ತಿದ್ದೀರಿ? ಸಾಹಿತಿಯಾದ ನಿಮಗೆ ಸತ್ಯವೇ ದೇವರೆಂದು ತಿಳಿಯಲಿಲ್ಲವೇ? ನಿಮ್ಮ ಪುಸ್ತಕ ಎಷ್ಟೇ ಚೆನ್ನಾಗಿರಬಹುದು, ಪ್ರಶಸ್ತಿಯೇ ಬಂದಿರಬಹುದು, ಅದು ಸುಳ್ಳೇ ಇರಬಹುದು. ನಾನು ಖಂಡಿತವಾಗಿಯೂ ಈ ಪುಸ್ತಕವನ್ನು ಕೊಳ್ಳುವುದಿಲ್ಲ. ನಿಮ್ಮಂತ ಸಾಹಿತಿಗಳು ಎಂದೂ ಸತ್ಯವನ್ನು ಬರೆಯುವುದಿಲ್ಲ. ಕೇವಲ ಪುಸ್ತಕ ಮಾರುವುದಕ್ಕಾಗಿ ಸುಳ್ಳಿನ ಸರಮಾಲೆಯನ್ನೇ ಹೇಳುತ್ತೀರಿ. ನನ್ನ ದೃಷ್ಟಿಯಲ್ಲಿ ನೀವು ಸಾಹಿತಿಗಳೇ ಅಲ್ಲ. ನಿಮ್ಮ ಪುಸ್ತಕವನ್ನು ನಮ್ಮ ಮಕ್ಕಳು ಓದುವ ಕಾರಣವಿಲ್ಲ. ನನ್ನ ಪುಸ್ತಕ ಚೆನ್ನಾಗಿದೆ, ಕೊಂಡುಕೊಳ್ಳುತ್ತೀರಾ ಎಂದು ಕೇಳಿದ್ದರೆ ಬಹುಶಃ ನಾನು ಪರಿಶೀಲಿಸುತ್ತಿದ್ದೇನೋ ಏನೋ. ದಯವಿಟ್ಟು ನೆನಪಿಟ್ಟುಕೊಳ್ಳಿ, ಉತ್ತಮ ಸಾಹಿತಿಯಾಗಲು ಉತ್ತಮ ಮಾನವನಾಗಿರಬೇಕು. ನನ್ನ ಮಾತು ಕೇಳಿ ಅವನ ಮುಖದ ಮೇಲಿನ ನೀರಿಳಿದಂತಾಯಿತು. ಅವನಿಗೆ ಉತ್ತರ ಕೊಡಲು ಯಾವ ಶಬ್ದವೇ ಇರಲಿಲ್ಲ. ಬಾಲ ಸುಟ್ಟ ಬೆಕ್ಕಿನಂತೆ ಮೌನವಾಗಿ ಎದ್ದು ಕೈಯಲ್ಲಿ ಪುಸ್ತಕದ ಹೊರೆಯನ್ನು ಹಿಡಿದುಕೊಂಡು ಹೊರಟು ಹೋದ. ಚಿರಪರಿಚಿತನಂತೆ ಬಂದವನು ಅಪರಿಚಿತನಂತೆ ಎದ್ದು ಹೋದ.